ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ನಾನು ಲತಾ, ನಿಮ್ಮ ಕನ್ನಡ ಶಿಕ್ಷಕಿ. ಮಕ್ಕಳೇ, ನೀವು ಈಗಾಗಲೇ ಒಂದು ಗದ್ಯ ಭಾಗ ಕುರಿತಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ ಅಲ್ವಾ? ಆ ಒಂದು ಗದ್ಯ ಭಾಗವೇ ಗಂಧರ್ವ ಸೇನಾ ಅಂತೇಳ್ಬಿಟ್ಟು ನಿಮಗೂ ಸಹ ತಿಳಿದಿದೆ. ಹಾಗಾದರೆ ಬನ್ನಿ ಮಕ್ಕಳೇ, ನಾವು ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಇಂದಿನ ತರಗತಿಯಲ್ಲಿ ಈ ಒಂದು ಗದ್ಯ ಭಾಗದಲ್ಲಿ ರಾಜ ಮತ್ತು ಮಂತ್ರಿ ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆಯ ಕುರಿತಾಗಿ ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ. ಆ ಒಂದು ಚರ್ಚೆಯಲ್ಲಿ ರಾಜ ಮತ್ತು ಮಂತ್ರಿಯ ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆ ವಿಚಾರ ಏನು ಅನ್ನೋದನ್ನು ಒಮ್ಮೆ ಅವಲೋಕನ ಮಾಡೋಣ ಬನ್ನಿ. ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ, ಅಂತಂದರೆ ರಾಜ ದರ್ಬಾರಿನಲ್ಲಿದ್ದಾಗ, ಮಂತ್ರಿ ಅಳುತ್ತಾ ರಾಜನ ಬಳಿಗೆ ಬರ್ತಾನಂತೆ. ರಾಜ, ನಿನ್ನ ಈ ರೋದನಕ್ಕೆ ಅಂತಂದರೆ ನಿನ್ನ ದುಃಖಕ್ಕೆ ಕಾರಣವೇನು ಅಂತೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ ಮಂತ್ರಿ ಗಟ್ಟಿಯಾಗಿ ಅಳ್ಳಕ್ಕೆ ಪ್ರಾರಂಭ ಮಾಡ್ತಾನಂತೆ. ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ನಂತರದಲ್ಲಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋಗ್ತಾನೆ. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಜ್ಞಾಪನೆ ಮಾಡ್ತಾನಂತೆ. ಮೂರ್ಛೆ ಬಿದ್ದಿದ್ದ ಮಂತ್ರಿಯನ್ನು ರಾಜಭಟರಿಗೆ ತಿಳಿಸ್ತಾನಂತೆ. ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ಹೇಳಿ ಅವನು ಅಂತರ್ಪುರಕ್ಕೆ ಹೋಗ್ತಾನೆ. ಅಂತರ್ಪುರ ಅಂತಂದರೆ ರಾಣಿಯರು ವಾಸ ಮಾಡ್ತಕ್ಕಂಥ ಸ್ಥಳ ಅಂತ ಹೇಳಿದ್ದೆ, ನಿವಾಸ ಅಂತ ಹೇಳಿದ್ದೆ, ನೆನಪಲ್ಲಿದೆ ಅಂದ್ಕೊಳ್ತೀನಿ. ಈ ಒಂದು ರಾಣಿಯರ ನಿವಾಸಕ್ಕೆ ಅಂತಂದರೆ ಅಂತರ್ಪುರಕ್ಕೆ ವಾಪಸ್ಸಾದ ನಂತರದಲ್ಲಿ ರಾಜ ಏನು ಮಾಡ್ತಾನಪ್ಪ ಅಂತಂದರೆ ಅಲ್ಲೂ ಕೂಡ ಕರಳನ್ನು ಬರೋ ಹಾಗೆ ಹೇಳ್ತಾನೆ. ಈ ಒಂದು ದುಃಖಕ್ಕೆ ಕಾರಣ ಏನು ಅಂತೇಳ್ಬಿಟ್ಟು ರಾಣಿಯರು ಕೇಳಿದಾಗ ಈ ವಿಚಾರವನ್ನು ತಿಳಿಸ್ತಾನೆ. ಆಗ ರಾಜನ ದುಃಖ ನಮ್ಮ ದುಃಖ ಅಂತೇಳ್ಬಿಟ್ಟು ಅವರು ಕೂಡ ಕರಳನ್ನು ಕಿತ್ತು ಬರೋ ಹಾಗೆ ಅಳತೊಡಗ್ತಾರೆ. ಇಡೀ ಒಂದು ಅಂತರ್ಪುರ ದುಃಖ ಹಾಗೂ ಗೊಂದಲದಿಂದ ಕೂಡುತ್ತೆ. ಈ ಒಂದು ಸಂದರ್ಭವನ್ನು ಗಮನಿಸಿದಂಥ ಅಲ್ಲಿರ್ತಕ್ಕಂಥ ರಾಣಿಯ ಸೇವಕಿ, ಈ ಮಹಾರಾಣಿಯವರು ಯಾಕೆಲ್ಲರೂ ಅಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಅವಳಲ್ಲಿ ಮೂಡ್ತು. ಗಂಧರ್ವ ಸೇನರು ತೀರಿಕೊಂಡರೆ ಅಂತೇಳ್ಬಿಟ್ಟು ಮಹಾರಾಣಿಯರು ಮರುತ್ತರವನ್ನು ನೀಡಿದಾಗ ಚುರುಕು ಬುದ್ಧಿಯವಳು ಆಲೋಚನೆ ಮಾಡ್ತಾಳೆ. ಈ ಒಂದು ಗಂಧರ್ವ ಸೇನ ಮತ್ತು ನಮ್ಮ ಮಹಾರಾಜರಿಗೂ ಏನು ಸಂಬಂಧ ಅನ್ನೋ ಒಂದು ಆತಂಕದಿಂದ ರಾಣಿ ಬಳಿ ಹೋಗಿ ಕೇಳಿದಾಗ ಈ ಗಂಧರ್ವ ಸೇನ ಯಾರು ಅಂತ ಹೇಳ್ಬಿಟ್ಟು ರಾಣಿ ರಾಜನಿಗೆ ಹೋಗ್ಬಿಟ್ಟು ಯಾರು ಈ ಗಂಧರ್ವ ಸೇನ ಅಂತೇಳ್ಬಿಟ್ಟು ಕೇಳಿದಾಗ ಕಂಡುಬಿಟ್ನಂತೆ. ಯಾಕೆಂದರೆ ಆ ಮಹಾರಾಜನಿಗೂ ಗೊತ್ತಿಲ್ಲ ಗಂಧರ್ವ ಸೇನ ಯಾರು ಅಂತೇಳ್ಬಿಟ್ಟು. ಗೊತ್ತಿಲ್ಲದೆ ಅವನೇನು ಮಾಡ್ತಾನೆ ಅಂದರೆ 4 ದಿನಗಳ ರಜೆಯನ್ನು ಘೋಷಿಸ್ತಾನೆ, ಕರಳು ಕಿತ್ತು ಬರುವ ಹಾಗೆ ಅಳತೊಡಗ್ತಾನೆ. ಈ ಒಂದು ಮೂರ್ಖತನದ ಕೆಲಸ ಮಾಡಿಬಿಟ್ಟೆ ಅಂದ್ಕೊಂಡು ಅವನು ಆಸ್ಥಾನಕ್ಕೆ ಮರಳಿ ಮತ್ತೆ ಮಂತ್ರಿಯನ್ನು ಕಂಡುಬಿಟ್ಟು ಈ ಗಂಧರ್ವ ಸೇನ ಯಾರು ಅಂತ ಪ್ರಶ್ನೆ ಮಾಡಿದಾಗ, ಮಹಾರಾಜರ ಕ್ಷಮಿಸಿ, ನನಗೆ ಈ ಗಂಧರ್ವ ಸೇನ ಯಾರು ಅಂದರೆ ಏನು ಅವನ ಒಂದು ವಿಚಾರವನ್ನೇ ನನಗೆ ಗೊತ್ತಿಲ್ಲ, ಅವನು ಯಾರು ಏನಾಗಿದ್ದ ಅನ್ನೋದು ಗೊತ್ತಿಲ್ಲ ಅಂತೇಳ್ಬಿಟ್ಟು ನಮ್ಮ ಪಡೆಯ ಮುಖ್ಯಸ್ಥ ಇದ್ದಾನಲ್ಲ ಅವನು ಗಂಧರ್ವ ಸೇನ ತೀರಿಕೊಂಡರು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದ. ನಾನು ಕೂಡ ಅವನ ಜೊತೆಗೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದೆ ಅಂತೇಳ್ಬಿಟ್ಟು ಉತ್ತರವನ್ನು ನೀಡಿದಾಗ ರಾಜನ ಕೋಪ ಏನಾಗುತ್ತೆ ಅಂದರೆ ನತ್ತಿಗೆ ಇರುತ್ತೆ. ಸಿಟ್ಟು ಹೆಚ್ಚಾಗಿ, ನೀನೊಬ್ಬ ಮೂರ್ಖ, ಹೋಗು ಆ ಗಂಧರ್ವ ಸೇನ ಯಾರು ಅಂತೇಳ್ಬಿಟ್ಟು ತಿಳ್ಕೊಂಡು ಬಾ ಅಂತೇಳ್ಬಿಟ್ಟು ರಾಜನು ಆಜ್ಞಾಪನೆ ಮಾಡಿ ಮಂತ್ರಿಯನ್ನು ಕಳಿಸ್ತಾನೆ. ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂತೇಳ್ಬಿಟ್ಟು ಮಂತ್ರಿ ರಾಜನ ಮಾತನ್ನು ಕೇಳಿ ಅಲ್ಲಿಂದ ಕಾಲು ತೆಗಿತಾನೆ. ತನ್ನ ಕಾಲಿಗೆ ಬುದ್ಧಿ ಹೇಳ್ತಾನೆ. ಅಂತಂದರೆ ಕಾಲಿಗೆ ಬುದ್ಧಿ ಹೇಳು ಅಂದರೆ ಅಲ್ಲಿಂದ ಹೊರ ನಡೀತಾನೆ. ಆ ಪಡೆ ಮುಖ್ಯಸ್ಥನನ್ನು ಕಂಡು ಯಾರು ಗಂಧರ್ವ ಸೇನ ಅಂತ ಪ್ರಶ್ನೆ ಮಾಡಿದಾಗ, ಸ್ವಾಮಿ ಅವ್ರು ಯಾರು, ಏನಾಗಿದ್ರು ಅನ್ನೋದು ನನಗೇನು ಗೊತ್ತಿಲ್ಲ, ಆದರೆ ಅವ್ರು ತೀರಿಕೊಂಡ್ರು ಅನ್ನೋ ವಿಚಾರ ಮಾತ್ರ ಸ್ವತಃ ತನ್ನ ಹೆಂಡತಿ ಹೇಳಿದ್ಲು, ಹಂಗಾಗಿ ನಾನು ನಿಮ್ಗೆ ಬಂದು ಆ ವಿಚಾರವನ್ನು ತಿಳಿಸ್ದೆ ಅಷ್ಟೇ ಅಂತೇಳ್ಬಿಟ್ಟು ಹೇಳ್ತಾನೆ. ಇಷ್ಟು ನಾವು ಇಂದಿನ ತರಗತಿಯಲ್ಲೇ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾದರೆ ಮುಂದುವರೆದ ಭಾಗದಲ್ಲಿ ಬನ್ನಿ ನೋಡೋಣ. ಮಂತ್ರಿಯು ಈ ಒಂದು ರಾಜನ ಆಜ್ಞಾಪನೆ ಮಾಡಿದ್ರು, ಗಂಧರ್ವ ಸೇನ ಯಾರು ಅಂತ ತಿಳ್ಕೊಂಡು ಬಾ ಅಂತೇಳ್ಬಿಟ್ಟು ಆ ಒಂದು ತಿಳಿಯೋ ಪ್ರಯತ್ನದಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, ನಾನು ಓದ್ತಾ ಹೋಗ್ತೀನಿ. ಪುಟ ಸಂಖ್ಯೆ 10 ನೀವು ಕೂಡ ಗಮನ ಇಟ್ಟು ಕೇಳಿಸ್ಕೊಂತ ಹೋಗಬೇಕು. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಇರಲಿ,
ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವಸೇನ ಎಂದು ಕೇಳಿದರು. ಅವಳು, ಸ್ವಾಮಿ, ಗಂಧರ್ವಸೇನರ ಪರಿಚಯ ನನಗಿಲ್ಲ. ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು. ಅದನ್ನು ನೋಡಿ ನಾನೂ ಅತ್ತೆ. ಗಂಡನ ಬಳಿ ಹೇಳಿದೆ ಎಂದಳು. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ಈ ಗಂಧರ್ವಸೇನ ಯಾರು? ತಲೆ ಚಚ್ಚಿಕೊಂಡ. ಹಾಗಾದರೆ ಬನ್ನಿ ಮಕ್ಕಳು, ಇವತ್ತಿಗೆ ಎಷ್ಟು ಸಾಕು. ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಹೊಸ ಪದಗಳ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಗದ್ಗದ ಕಂಠ ಅಂತಂದರೆ ನಿಂತು ಬರುವ ಅಸ್ಪಷ್ಟವಾದಂಥ ಮಾತು ಅಂತ ಹೇಳ್ಬಿಟ್ಟು, ಇನ್ನು ಬಿಗಿದ ಕಂಠನು ಅಂತಲೂ ಕೂಡ ಕರೀತಾರೆ. ಇನ್ನು ಅಂತರ್ಪುರ ಅಂತಂದರೆ ರಾಣಿಯ ವಾಸ ಅಂತ ಹೇಳ್ಬಿಟ್ಟು ಕರೀತಾರೆ. ನಿಟ್ಟುಸಿರು ಅಂತಂದರೆ ದೀರ್ಘವಾಗಿ ಬಿಡ್ತಕ್ಕಂಥ ಉಸಿರು, ನಿಡಿದಾದ ಶ್ವಾಸ ಅಂತ ಹೇಳ್ಬಿಟ್ಟು ಎರಡು ಅರ್ಥದಲ್ಲಿ ಕರಿತಾ ಹೋಗ್ತಾರೆ. ಇನ್ನು ಬಡಪಾಯಿ ಅಂದರೆ ಅಶಕ್ತ, ದುರ್ಬಲ ಅಂತ, ದರಿದ್ರ ಅಂತಲೂ ಕೂಡ ಕರೀತಾರೆ. ತೀರಿಕೊಳ್ಳು ಅಂತಂದರೆ ಗತಿಸು, ಮರಣ ಹೊಂದು ಅಂತ ಹೇಳ್ಬಿಟ್ಟು. ಮಾರ್ನುಡಿ ಅಂತಂದರೆ ಪ್ರತಿಯಾಗಿ ಮಾತನಾಡು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಮರು ಉತ್ತರವನ್ನು ಕೊಡು ಅಂತ ಹೇಳ್ಬಿಟ್ಟು. ಪತ್ತೆ ಅಂತಂದರೆ ಗುರುತು, ಸುಳಿವು ಅಂತ ಹೇಳಿ ಕರಿತೀವಿ. ವಿಳಾಸ ಅಂತಲೂ ಕೂಡ ಕರಿತೀವಿ. ಬೊಬ್ಬಿಡು ಅಂತಂದರೆ ಕೂಗು, ಅರಚು, ಗಟ್ಟಿಯಾಗಿ ಹೇಳು ಅಂಥೇಳಿ. ಇನ್ನು ನಿಜಾಂಶ ಅಂತಂದರೆ ಸತ್ಯ, ದಿಟ ಅಂತೇಳಿ ಕರಿತೀವಿ. ಪಕ್ಕೆಲುಬು ಅಂತಂದರೆ ಇಬ್ಬದಿಯ ಎಲುಬುಗಳು ಅಂತೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇಷ್ಟು ಪದಗಳ ಅರ್ಥ ಗೊತ್ತಾಗಿದೆಯಲ್ಲ ಮಕ್ಕಳ? ಹೀಗೆ ನಾವು ಗದ್ಯ ಭಾಗವನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಪದಗಳ ಅರ್ಥಗಳನ್ನು ಅಂತಂದರೆ ಪದಗಳ ಒಳ ಅರ್ಥಗಳನ್ನು ಗಮನಿಸ್ಕೊಂಡು ಓದ್ತಾ ಹೋದರೆ ನಮಗೆ ಗದ್ಯ ಭಾಗದಲ್ಲಿ ಓದಿದ ಒಂದು ಸಾರಿನೇ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ, ಈ ಒಂದು ಪದಗಳನ್ನೇ ಬಳಕೆ ಮಾಡಿಕೊಂಡು ಸ್ವಂತ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚಿತವಾಗಿ ನಾನು ಹಿಂದೆ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ ಸ್ವಂತ ವಾಕ್ಯಗಳನ್ನು ಹೇಗೆ ರಚನೆ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನೊಂದೆರಡು ಉದಾಹರಣೆಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು. ನೋಡಿ, ಪತ್ತೆ ಅಂತಂದರೆ ಗುರುತು, ಸುಳಿವು, ವಿಳಾಸ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಪತ್ತೆ ಅನ್ನುವಂಥ ಪದವನ್ನು ಬಳಕೆ ಮಾಡಿಕೊಂಡು ನಾವೀಗ ಸ್ವಂತ ವಾಕ್ಯವನ್ನು ಮಾಡೋಣ. ಕಳ್ಳರ ಪತ್ತೆಯನ್ನು ಪೊಲೀಸರು ಹಿಡಿದರು. ಇನ್ನೊಂದು, ಹಾಗಾದರೆ ನೋಡಿ, ಬೊಬ್ಬಿಡು ಅಂತೇಳಿ. ಕೂಗು, ಹರಚು, ಗಟ್ಟಿಯಾಗಿ ಹೇಳು ಅಂತ ಹೇಳ್ತೀವಿ. ನನಗೆ ಅತಿಯಾಗಿ ದುಃಖ ಆದಾಗ ಬೊಬ್ಬಿಡುತ್ತೇನೆ. ನಿಜಾಂಶ ಅಂತಂದರೆ ಸತ್ಯ, ದಿಟ ಅಂತೇಳಿ ಕರಿತೀವಿ ಅಲ್ವಾ? ನೋಡಿ, ನಿಜಾಂಶ ಅಂತಂದರೆ ಸತ್ಯ, ದಿಟ ಅಂತೇಳಿ ನಿಜಾಂಶ ಅನ್ನುವಂಥ ಪದವನ್ನು ಬಳಕೆ ಮಾಡ್ಕೊಂಡು ನಾವು ಇವಾಗ ಸ್ವಂತ ವಾಕ್ಯವನ್ನು ಮಾಡೋಣ. ನಾನು ಗುರು ಹಿರಿಯರಿಗೆ, ನನ್ನ ತಂದೆ ತಾಯಿಯರಿಗೆ ನಿಜಾಂಶವನ್ನು ಹೇಳುತ್ತೇನೆ. ಎಷ್ಟು ಈ ರೀತಿಯಾಗಿ ನೀವು ಸ್ವಂತ ವಾಕ್ಯಗಳನ್ನು ಮಾಡ್ತಾ ಹೋದರೆ ನಿಮ್ಮಲ್ಲಿ ವಾಕ್ಯ ರಚನೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಈ ವಾಕ್ಯ ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋದಾಗ ನಮ್ಮಲ್ಲಿ ವಾಕ್ಯಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅನ್ವಯ ಮಾಡಿಕೊಂಡು ಹೇಳ್ತಕ್ಕಂಥದ್ದನ್ನು ನಾವು ಕಲಿತಾ ಹೋಗ್ಬೋದು. ಮಾಡ್ತೀರಲ್ವಾ? ಈ ರೀತಿಯಾಗಿ ಸ್ವಂತ ವಾಕ್ಯಗಳನ್ನು ಮಾಡ್ತಾ ನೀವು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳ್ತಾ ಗದ್ಯದ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಇವರು ಮಂತ್ರಿಗೆ ರಾಜ ಏನು ಆಜ್ಞಾಪನೆ ಮಾಡಿ ಕಳಿಸಿದ್ರು ಅಂತಂದರೆ ಗಂಧರ್ವಸೇನ ಯಾರು ಅಂತೇಳ್ಬಿಟ್ಟು ತಿಳ್ಕೊಂಬ ಅಂತೇಳ್ಬಿಟ್ಟು. ಇವ್ರು ಏನು ಮಾಡ್ತಾರಪ್ಪ ಮಂತ್ರಿ ಅಂತಂದರೆ ಪಡೆಯ ಮುಖ್ಯಸ್ಥನ ಮನೆಗೆ ಹೋಗ್ತಾನೆ. ಹೋಗ್ಬಿಟ್ಟು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇವರು ಪಡೆಯ ಮುಖ್ಯಸ್ಥರು, ಅವರ ಹೆಂಡತಿ ಸಹ ಇದ್ದಾಳೆ, ಮಂತ್ರಿ ಸಹ ಅವ್ರ ಮುಂದೆ ನಿಂತ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಗಂಧರ್ವಸೇನ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಯಾರಿಗೆ? ಮಂತ್ರಿ ಪಡೆಯ ಮುಖ್ಯಸ್ಥನ ಹೆಂಡತಿಗೆ ಯಾರಮ್ಮ ಈ ಗಂಧರ್ವಸೇನ ಅಂತೇಳ್ಬಿಟ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಅವಳು ಹೇಳ್ತಾಳೆ, ಸ್ವಾಮಿ, ನನಗೆ ಈ ಗಂಧರ್ವಸೇನ ಅಂದರೆ ಯಾರು ಅಂತ ಗೊತ್ತಿಲ್ಲ. ನಾನು ಅವನನ್ನು ನೋಡು ಸಹ ಇಲ್ಲ. ಅವನ ಒಂದು ಸಣ್ಣ ಪರಿಚಯನೂ ನನಗಿಲ್ಲ. ಇವತ್ತು ನಾನು ಬೆಳಿಗ್ಗೆ
ಸ್ನಾನ ಮಾಡಲಿಕ್ಕೆ ಅಂತ ಕೆರೆಗೆ ಹೋಗಿದ್ದೆ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳ ಕಡೆ ನೋಡ್ಬೋದು, ಕೆರೆಗಳೇನಾದರೂ ಇತ್ತು ಅಂತಂದರೆ ಅಲ್ಲೇ ಹೋಗಿ ಸ್ನಾನ ಮಾಡೋದು, ಬಟ್ಟೆ ತೊಳೆಯೋದು, ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೆ ಇವಳು ಸಹ ಪ್ರತಿನಿತ್ಯ ಸ್ನಾನ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಕೆರೆ ಬಳಿ ಹೋದಾಗ ಅಲ್ಲಿ ಒಬ್ಬ ಹೆಂಗಸು ಅಳೋದನ್ನು ಕಾಣ್ತಾಳೆ. ಯಾಕಮ್ಮ, ಯಾರಮ್ಮ ಅಳ್ತಿದ್ಯಾ ನೀನು, ಯಾಕೆ ಅಳ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ, ನಾನು ಒಬ್ಬ ಮಡಿವಾಳ್ತಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ, ಪಡೆಯ ಮುಖ್ಯಸ್ಥನ ಹೆಂಡತಿ. ಇನ್ನು ಯಾಕೆ ಅಳ್ತಾ ಇದೀಯ ಅಂತ ಕೇಳಿದಾಗ, ನನ್ನ ಗಂಧರ್ವ ಸೇನ ಸತ್ತಿದ್ದಾನೆ ಅಥವಾ ಮರಣ ಹೊಂದಿದ್ದಾನೆ ಅಂತೇಳ್ಬಿಟ್ಟು ಬಾಯಿ ಬಡ್ಕೊಂಡು ಅಳೋದನ್ನು ಇವಳು ಗಮನಿಸ್ತಾಳೆ, ಪಡೆಯ ಮುಖ್ಯಸ್ಥನ ಹೆಂಡತಿ. ಆ ಮಡಿವಾಳ್ತಿ ಬಾಯಿ ಬಡ್ಕೊಂಡು ಅಳೋದನ್ನು ನೋಡು ಕೂಡ ಈ ಮುಖ್ಯಸ್ಥನ ಹೆಂಡತಿ ಅವಳೊಂದಿಗೆ ಇವಳು ಕೂಡ ಬಾಯಿ ಬಡ್ಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನಾನು ಸಹ ಹತ್ಬಿಟ್ಟೆ ಅವಳ ಜೊತೆಗೆ ಅಂತೇಳ್ಬಿಟ್ಟು ಮಂತ್ರಿಯ ಬಳಿಗೆ ಹೇಳ್ತಾಳೆ. ಆ ವಿಚಾರವನ್ನು ನಾನು ಬಂದು ನನ್ನ ಗಂಡನ ಬಳಿ ಹೇಳಿದೆ ಅಂತೇಳ್ಬಿಟ್ಟು ಮಂತ್ರಿಗೆ ಆ ಒಬ್ಬ ಮುಖ್ಯಸ್ಥನ ಹೆಂಡತಿ ಹೇಳ್ತಾಳೆ. ಮಂತ್ರಿಗೆ ಅವಾಗ ಏನು ಮಾಡಬೇಕು ನಾನು ಅನ್ನೋ ಪ್ರಶ್ನೆ ತಲೆ ದೊಯ್ಯುತ್ತೆ. ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ ತಲೆ ಸುತ್ತಿದಂಗಾಗುತ್ತೆ. ಈ ಒಂದು ಮಡಿವಾಳ್ತಿಯ ಮಾತನ್ನು ಕೇಳಿ ನನಗೆ ಈ ಗಂಧರ್ವ ಸೇನ ರಾಜ ನೋಡಿದರೆ ಅಲ್ಲಿ ಗಂಧರ್ವ ಸೇನ ಯಾರು ಅಂತೇಳಿ ಪತ್ತೆ ಹಚ್ಕೊಂಡು ಬರಬೇಕು ಅಂತ ಆಜ್ಞಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಪಡೆ ಮುಖ್ಯಸ್ಥನ ಹೆಂಡತಿಯ ಬಳಿ ಬಂದು ಕೇಳಿದ್ರೆ, ನನಗೆ ಈ ಗಂಧರ್ವ ಸೇನ ಯಾರು, ಏನಾಗಿದ್ದ ಅನ್ನೋದು ಒಂಚೂರು ಗೊತ್ತಿಲ್ಲ ಸ್ವಾಮಿ. ನಾನು ಒಂದು ಕೆರೆಗೆ ಸ್ನಾನ ಮಾಡಲಿಕ್ಕೆ ಅಂತ ಹೋದಾಗ ಮಡಿವಾಳ್ತಿ ಅಳ್ತಾ ಇದ್ಲು, ನಾನು ಕೂಡ ಅವಳ ಜೊತೆ ಸೇರ್ಕೊಂಡು ಹತ್ತೆ. ಅದ ವಿಚಾರವನ್ನು ಬಂದುಬಿಟ್ಟು ನಾನು ನನ್ನ ಗಂಡನ ಬಳಿ ಹೇಳಿದೆ. ನನ್ನ ಗಂಡ ನಿಮ್ಮ ಬಳಿಗೆ ಬಂದು ಗಂಧರ್ವ ಸೇನ ಯಾರು ಅಂತ ಹೇಳಿದೆ, ಗಂಧರ್ವ ಸೇನರು ತೀರಿಕೊಂಡರು ಅಂತ ಹೇಳಿದರು. ನೀವು ಹೋಗಿ ರಾಜನ ಬಳಿಗೆ ಹೇಳಿದ್ರಿ. ಈ ರೀತಿಯಾಗಿ ಹೇಳಿ ಒಂದು ಸಮಸ್ಯೆಯನ್ನು ಉದ್ಭವಿಸ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಮಂತ್ರಿಗೆ ಆ ಮುಖ್ಯಸ್ಥನ ಹೆಂಡತಿ ಹೇಳಿದಾಗ, ಏನು ಮಾಡಬೇಕು ನಾನು ಅನ್ನೋ ಚಿಂತೆಯಲ್ಲಿ ಆ ಮಂತ್ರಿ ತಲೆಯನ್ನು ಚಚ್ಕೊಳ್ತಾ ಇದ್ದಾನೆ. ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು. ತಲೆಯನ್ನು ಚಚ್ಕೊಳ್ತಾ ಈ ತಲೆ ಸುತ್ತಿದಂಗೆ ಆಗುತ್ತೆ ಮಂತ್ರಿಗೆ. ಈ ಗಂಧರ್ವ ಸೇನ ಯಾರು ಅನ್ನೋ ಪ್ರಶ್ನೆ ಅವ್ರ ತಲೆಯಲ್ಲೇ ಹಚ್ಚಾಗುಳ್ಕೊಳ್ಳುತ್ತೆ. ಇಷ್ಟ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ನಿಮಗೆ? ನೋಡಿ, ಇಲ್ಲಿ ಗಂಧರ್ವ ಸೇನ ಯಾರು ಅನ್ನೋ ಹುಡುಕಾಟದಲ್ಲಿ ಮಂತ್ರಿ ತೊಡಗಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಒಂದು ಭಾಗದಲ್ಲಿ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಮಕ್ಕಳೇ, ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಒಂದು ಚಿತ್ರವನ್ನು ನೋಡಿದ ಕೂಡಲೇ ನಿಮಗೇನು ತಿಳಿದುಬಿಡುತ್ತೆ ಅಂತಂದರೆ, ಇವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ಇವನು ಒಬ್ಬ ಗಂಡಸು ಅನ್ನೋ ಒಂದು ಅರ್ಥ ನಿಮಗೆ ತಿಳಿಸುತ್ತೆ ಈ ಚಿತ್ರ. ಅದೇ ರೀತಿಯಾಗಿ ಇಲ್ಲಿ ಒಂದು ಚಿತ್ರವನ್ನು ನೀವು ಗಮನಿಸ್ಬೋದು. ಈ ಚಿತ್ರವನ್ನು ನೋಡಿದಾಗ ಇವ್ರು ಯಾರು ಅಂತಲೂ ಸಹ ನಿಮಗೆ ಗೊತ್ತಿಲ್ಲ, ಇವರ ಪರಿಚಯ ನಿಮಗಿಲ್ಲ, ಆದರೆ ಈ ಚಿತ್ರದಲ್ಲಿ ಇರ್ತಕ್ಕಂಥವರು ಒಬ್ಬ ಹೆಂಗಸು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಕಾಣಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮನೆ ಅಂತ ತಿಳ್ಕೊಂಡಿದ್ದೀರ. ಅದೇ ರೀತಿಯಾಗಿ ಇಲ್ಲೂ ಒಂದು ವಸ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಅದನ್ನು ನೀವು ಪುಸ್ತಕ ಅಂತ ಕರಿತೀರಿ ಅಲ್ವಾ? ಹೌದು, ಅದು ಪುಸ್ತಕ. ಈ ರೀತಿಯಾಗಿ ನಾವು ವಸ್ತುಗಳನ್ನು ಗುರುತಿಸೋದಕ್ಕೆ ಕನ್ನಡ ವ್ಯಾಕರಣ ಲಿಂಗಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ವ್ಯಾಕರಣದಲ್ಲಿ ನಾವಿವತ್ತು ಲಿಂಗಗಳ ಪರಿಚಯವನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ ಮಕ್ಕಳೇ, ನಾವು ಲಿಂಗ ಅಂತಂದರೆ ಜ್ಞಾನ ಅಥವಾ ಅಜ್ಞಾನಗಳಿಗೆ ಲಿಂಗ ಅಂತೇಳಿ ಕರಿತಾ ಹೋಗ್ತೀವಿ. ಜ್ಞಾನದ ಅರಿವು ಮನುಷ್ಯನಿಗೆ ಉಂಟು, ಅಂದರೆ ಮನುಷ್ಯನಿಗೆ ಮಾತ್ರ ಜ್ಞಾನ ಇದೆ, ಅದಕ್ಕೆ ನಾವು ಅವನನ್ನು ಬುದ್ಧಿಜೀವಿ ಅಂತೇಳಿ ಕರಿತಾ ಹೋಗ್ತೀವಿ. ಕಾರಣ, ಲಿಂಗ ಶಬ್ದವನ್ನು ಮನುಷ್ಯ ವರ್ಗಕ್ಕೆ ಮಾತ್ರ ನಾವು ಕನ್ನಡದಲ್ಲಿ ಅನ್ವಯ ಮಾಡ್ತೀವಿ. ಮನುಷ್ಯರಲ್ಲಿ ನಾವು ಚಿತ್ರದಲ್ಲಿ ಗಮನಿಸಿದ ಹಾಗೆ ಒಬ್ಬ ವ್ಯಕ್ತಿಯ ಚಿತ್ರವನ್ನು ತೋರಿಸಿದಾಗ ಅವನೊಬ್ಬ ಗಂಡಸು ಅಂತ ಹೇಳಿದ್ವಿ, ಇನ್ನೊಂದು ಚಿತ್ರವನ್ನು ತೋರಿಸಿದಾಗ ಅದು ಹೆಂಗಸು ಅಂತ ಹೇಳಿದ್ರಿ. ಈ ರೀತಿಯಾಗಿ ಸೂಚಿಸುವಂಥ ಶಬ್ದಗಳನ್ನು ಕ್ರಮವಾಗಿ ನಾವು ಪುಲ್ಲಿಂಗ, ಸ್ತ್ರೀಲಿಂಗ ಅಂತೇಳಿ ಕರ್ಕೊಂಡಿದ್ದೀವಿ. ಈ ಶಬ್ದಗಳನ್ನು ನಾವು ಪುಲ್ಲಿಂಗ, ಸ್ತ್ರೀಲಿಂಗ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನು ಉಳಿದ ಪ್ರಾಣಿ ವರ್ಗಗಳು ಅಂತಂದರೆ ಯಾವಿಲ್ಲಿ ಅಂದರೆ ಪಶು,
ಪಕ್ಷಿ, ಕ್ರಿಮಿಕೀಟಗಳು ಅಥವಾ ನಿರ್ಜೀವ ವಸ್ತುಗಳು ಅಂತಂದರೆ ಮೇಜು, ಕುರ್ಚಿ ಈ ರೀತಿಯಾದ ವಸ್ತುಗಳು ಎಲ್ಲವೂ ಕೂಡ ಅಜ್ಞಾನದ ಕುರುಹುಗಳು. ಈ ಅಜ್ಞಾನದ ಕುರುಹು ಸೂಚಿಸುವ ಶಬ್ದಗಳಿರೋದ್ರಿಂದ ನಾವು ಇವುಗಳನ್ನು ನಪುಂಸಕ ಲಿಂಗಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇನ್ನು ಕನ್ನಡ ವ್ಯಾಕರಣದಲ್ಲಿ ನಾವು ನೋಡೋದಾದರೆ 3 ರೀತಿಯಾದ ಲಿಂಗಗಳನ್ನು ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಆ 3 ರೀತಿಯಾದಂಥ ಲಿಂಗಗಳು ಯಾವುವು ಅಂತೇಳಿ. ಅದಕ್ಕಿಂತ ಮುಂಚಿತವಾಗಿ ಲಿಂಗಗಳಂತಂದರೆ ನಾವು ಒಂದು ವಸ್ತುವನ್ನು ಗುರುತಿಸೋದು ಅಂತ ಹೇಳ್ಬಿಟ್ಟು ಅರ್ಥ. ಕನ್ನಡ ಜಾಯಮಾನಕ್ಕನುಗುಣವಾಗಿ ಲಿಂಗಗಳನ್ನು ನಾವು 3 ವಿಧಗಳನ್ನಾಗಿ ವಿಭಾಗಿಸ್ಕೊಂಡಿದ್ದೀವಿ. ಗೊತ್ತಾಯ್ತಾ ಮಕ್ಕಳೇ? ಲಿಂಗಗಳು ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನಾವು ಆಂಗ್ಲ ಭಾಷೆಯಲ್ಲಿ ಇದನ್ನು ಜೆಂಡರ್ಸ್ ಅಂತೇಳಿ ಕರಿತೀವಿ. ಈ ಒಂದು ಲಿಂಗಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂತ ಹೇಳ್ಬಿಟ್ಟು 3 ವಿಧಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಹಾಗಾದರೆ ಬನ್ನಿ ನಾವು ಮೊದಲನೇದಾಗಿ ಪುಲ್ಲಿಂಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿಲಿ, ಅದಕ್ಕಿಂತ ಮುಂಚಿತವಾಗಿ ಒಂದು ಚಿತ್ರವನ್ನು ಗಮನಿಸಿ. ಈ ಒಂದು ಚಿತ್ರವನ್ನು ಗಮನಿಸಿದಾಗ ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಆದರೆ ಅವನೊಬ್ಬ ಗಂಡಸು ಅಂತ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ನಮಗೆ. ಈ ರೀತಿಯಾಗಿ ಗಂಡಸು ಅನ್ನುವಂಥ ಅರ್ಥವನ್ನು ಸೂಚಿಸುತ್ತಲ್ಲ ಅಂತಹ ಒಂದು ಶಬ್ದಗಳಿಗೆ ನಾವು ಪುಲ್ಲಿಂಗ ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆಯಾಗಿ ರಾಮ ಆಗಿರ್ಬೋದು, ಕವಿ, ಶಿವ, ಅರ್ಜುನ ಆಗಿರ್ಬೋದು, ಗೌಡ, ಪಂಡಿತ, ಅವನು, ಅದೇ ರೀತಿಯಾಗಿ ಒಕ್ಕಲಿಗ, ವೈದ್ಯ, ಯುವಕ, ತಜ್ಞ, ಅಧ್ಯಕ್ಷ, ಮುಖ್ಯೋಪಾಧ್ಯಾಯರು ಇತ್ಯಾದಿಗಳು ಉದಾಹರಣೆಯಾಗಿ ನಾವು ನೋಡ್ಬೋದು. ಹಾಗಾದರೆ ಮತ್ತೊಂದು ಚಿತ್ರವನ್ನು ನೋಡೋಣ. ಇಲ್ಲೂ ಸಹ ಒಬ್ಬ ಚಿತ್ರವನ್ನು ಗಮನಿಸ್ತಾ ಇದ್ದಾರೆ. ಇವರೊಬ್ಬ ಹೆಂಗಸು ಅಂತ ಹೇಳ್ಬಿಟ್ಟು ನೀವು ಗುರುತಿಸ್ತೀರಾ. ಈ ರೀತಿಯಾಗಿ ಹೆಂಗಸು ಅಂತ ಹೇಳ್ಬಿಟ್ಟು ಅರ್ಥವನ್ನು ಉಂಟು ಮಾಡುತ್ತಲ್ಲ ಅವುಗಳನ್ನು ನಾವು ಸ್ತ್ರೀಲಿಂಗಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆಯಾಗಿ ಅಜ್ಜಿ, ಸೀತಾ, ಅವಳು, ಗೌಡತಿ, ಒಡತಿ, ರುಕ್ಮಿಣಿ, ವೈದ್ಯೆ, ಯುವತಿ, ತಜ್ಞೆ, ಅಧ್ಯಕ್ಷಿಣಿ, ಮುಖ್ಯೋಪಾಧ್ಯಾಯಿನಿ ಇತ್ಯಾದಿಗಳನ್ನು ನಾವು ಉದಾಹರಣೆಯಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ವಸ್ತುವನ್ನು ನೋಡ್ತಾ ಇದ್ದರೆ ಇದನ್ನು ನೀವು ಮನೆ ಅಂತೇಳಿ ಕರೀತೀರ. ಇಲ್ಲೂ ಒಂದು ವಸ್ತು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಇದನ್ನು ನೀವು ಪುಸ್ತಕ ಅಂತ ಕರ್ಕೊಂಡಿದ್ರೆ ಹೌದು, ಇದು ಪುಸ್ತಕ. ಇಲ್ಲಿ ನಾವು ನೋಡ್ಬೋದು ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಅದು ಮನೇನ ನೋಡಿದ್ರೆ ಇವಾಗ ಪುಸ್ತಕನ ನೋಡಿದ್ರಿ, ಅದು ಗಂಡಸು ಅಲ್ಲ ಹೆಂಗಸು ಅಲ್ಲ ಅನ್ನುವಂಥ ಅರ್ಥವನ್ನು ನಮ್ಮ ಮನಸ್ಸಿಗೆ ಪಟ್ಟನಗೊಳಿತು. ಈ ರೀತಿಯಾಗಿ ಹೆಂಗಸು ಅಲ್ಲ ಗಂಡಸು ಅಲ್ಲ ಅನ್ನುವಂಥ ಅರ್ಥ ನಮ್ಮ ಮನಸ್ಸಿಗೆ ಹೊಳೆಯುತ್ತಲ್ವ, ಅವುಗಳನ್ನು ನಾವು ನಪುಂಸಕ ಲಿಂಗಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಉದಾಹರಣೆಯಾಗಿ ಹಲವಾರುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲೂ ಸಹ ಉದಾಹರಣೆಯಾಗಿ ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ಕತ್ತೆ, ಕುದುರೆ, ಕೋಣ, ಎತ್ತು, ನರಿ, ನಾಯಿ, ಕಟ್ಟಿಗೆ, ಕಲ್ಲು, ಇಟ್ಟಿಗೆ, ಹಸು, ಗಿಳಿ, ಹದ್ದು, ಮೂಳೆ, ಮೋಡ, ಜಲ, ಹೊಳೆ, ಗೋಡೆ, ಹಲಗೆ, ಬಳಪ, ಬೆಳ್ಳಿ, ಬಂಗಾರ, ಆಕಾಶ ಇತ್ಯಾದಿಗಳನ್ನು ಕೂಡ ನಾವು ನಪುಂಸಕ ಲಿಂಗಗಳಿಗೆ ಉದಾಹರಣೆಗಳಾಗಿ ನೋಡ್ಬೋದು. ಅಲ್ಲಿ ನಾನು ಹೇಳಿದ್ದೆ ಅಜ್ಞಾನದ ಕುರುಹುಗಳಂತ ಏನು ಯಾವಿದಾವಲ್ವ, ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳಾಗಿರ್ಬೋದು ಅಥವಾ ನಿರ್ಜೀವ ವಸ್ತುಗಳು, ಅವುಗಳನ್ನೆಲ್ಲವನ್ನು ನಾವು ನಪುಂಸಕ ಲಿಂಗ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ತಿಳಿಸ್ಕೊಟ್ಟಿದ್ದೆ. ಈ ರೀತಿಯಾದ ಹಲವಾರು ಉದಾಹರಣೆಗಳನ್ನು ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಮಕ್ಕಳೇ ನಾವು ಕನ್ನಡ ವ್ಯಾಕರಣದಲ್ಲಿ ಲಿಂಗಗಳ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ನಾವು 3 ವಿಧಗಳಿದ್ದಾವೆ ಅಂತಲೂ ತಿಳ್ಕೊಂಡ್ವಿ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂತೇಳ್ಬಿಟ್ಟು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ಬನ್ನಿ ನಾವು ಇವತ್ತಿನ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ನೀಡ್ತಾ ಹೋಗ್ತೀನಿ. ನೀವು ಸಹ ಉತ್ತರವನ್ನು ಬರೆದ್ಬಿಟ್ಟು ನನಗೆ ನಿಮ್ಮ ಒಂದು ಗ್ರೂಪಲ್ಲಿ ಸೆಂಡ್ ಮಾಡಬೇಕು. ನೋಡಿ, ಇಲ್ಲಿ ಗಮನಿಸ್ತಿದ್ದೀರಾ, ಮೊದಲು 5 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ರಾಜನು ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ ಅಂತ ಹೇಳ್ಬಿಟ್ಟು, ಅಂದರೆ ರಾಜದರ್ಬಾರಿನಲ್ಲಿ ಯಾವ್ಯಾವ ಒಂದು ವಿಚಾರಗಳನ್ನು ಚರ್ಚೆ ಮಾಡಿದ್ರು, ಅಲ್ಲಿ ಏನು ಘಟನೆ ನಡೀತು ಅನ್ನೋದನ್ನು ನೀವು ಉತ್ತರವನ್ನಾಗಿ ಬರಿಬೇಕು. ಅದು 5-6 ವಾಕ್ಯಗಳಲ್ಲಿ. ಒಂದೇ ಪ್ರಶ್ನೆ ಸಾಕು ನಿಮಗೆ. ಇನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಇದೆ. ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಅಂತ ಇದೆ. ಸ್ವಾಮಿಯವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು ಅಂತ ಹೇಳ್ಬಿಟ್ಟು ಎರಡನ್ನು ಕೂಡ ನೀವು ಸಂದರ್ಭ ಸಹಿತ ಆಗಿ ವಿವರಿಸ್ಬಿಟ್ಟು ನನಗೆ ನಿಮ್ಮ ಒಂದು 6th ಸ್ಟ್ಯಾಂಡರ್ಡ್ ಗ್ರೂಪಲ್ಲಿ ಕಳಿಸ್ಬೇಕು. ನಂತರದಲ್ಲಿ
ನಾನಿವತ್ತು ಲಿಂಗಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಲಿಂಗಗಳಂದರೆ ಏನು, ಮತ್ತು ಲಿಂಗಗಳಲ್ಲಿ ಎಷ್ಟು ವಿಧ, ಅವುಗಳು ಯಾವುವು, ಪುಲ್ಲಿಂಗ ಅಂದ್ರೇನು, ಮತ್ತು ಪುಲ್ಲಿಂಗಕ್ಕೆ ಕೆಲವೊಂದು ಉದಾಹರಣೆಗಳು ಕೂಡ ಕೊಡಿ ಅಂತೇಳ್ಬಿಟ್ಟು 2 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಇಷ್ಟನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಬರೆದ್ಬಿಟ್ಟು ನಿಮ್ಮ ಒಂದು ಗ್ರೂಪಿಗೆ ಸೆಂಡ್ ಮಾಡಿ. ನಾನಲ್ಲಿ ಈ ಒಂದು ನಿಮ್ಮ ಉತ್ತರಗಳನ್ನು ಕುರಿತಾಗಿ ನೋಡ್ತೀನಿ. ಗೊತ್ತಾಯ್ತಾ? ಹಾಗಾದರೆ ಮಕ್ಕಳೇ, ಇಷ್ಟೊತ್ತು ನಿಮಗೆ ಈ ಎಲ್ಲ ವಿಚಾರಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ಮತ್ತೊಮ್ಮೆ ನೀವು ಈ ವಿಚಾರವನ್ನು ಮಂದೊಟ್ಟು ಮಾಡ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಹೊಸ ಪದಗಳ ಅರ್ಥವನ್ನು, ಒಳ ಅರ್ಥಗಳನ್ನು ಮತ್ತೊಮ್ಮೆ ಬೇರೆ ಬೇರೆ ಒಂದು ಶಬ್ದಕೋಶಗಳನ್ನು ತೆಗೆದುಬಿಟ್ಟು ಹುಡುಕಿ ಬೇರೆ ಬೇರೆ ಅರ್ಥಗಳನ್ನು ಬರೆಯಿರಿ. ಮತ್ತು ಹಲವಾರು ಒಂದು ಪದಗಳನ್ನು ಬಳಕೆ ಮಾಡಿಕೊಂಡು ನೀವೇ ಸಹ ಸ್ವಂತ ವಾಕ್ಯಗಳನ್ನು ಮಾಡಿ ನಂತರದಲ್ಲಿ ಗಟ್ಟಿಯಾಗಿ ನೀವೊಮ್ಮೆ ಈ ಒಂದು ಗದ್ಯ ಭಾಗವನ್ನು ಓದಿ ಒಮ್ಮೆ ಮನಸ್ಸಿನಲ್ಲಿ ಓದ್ಕೊಳ್ಳಿ. ಎಲ್ಲನೂ ಸಹ ಅರ್ಥ ಆಗುತ್ತೆ, ಯಾವುದು ಕೂಡ ಮರ್ತೋಗ್ಲಿಕ್ಕೆ ಸಾಧ್ಯ ಅಲ್ಲ.